ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಆಯ್ತಲ್ಲ. ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರು ಮಂಗಳೂರಿಗೆ ಭೇಟಿ ಕೊಟ್ಟಿದ್ದರು. ಹಲವಾರು ಸಭೆಗಳನ್ನು ನಡೆಸಿದರು. ಹಲವಾರು ತೀರ್ಮಾನಗಳನ್ನು ಕೂಡ ಕೈಗೊಂಡಿದ್ದಾರೆ. ಕರಾವಳಿಯಲ್ಲಿ ಕೋಮು ದ್ವೇಷ ಹತ್ತಿಕ್ಕೋದಕ್ಕೆ ದಿಟ್ಟ ಕ್ರಮ. ಕೋಮುದ್ವೇಷವನ್ನು ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ದಿಟ್ಟ ಕ್ರಮ ತಗೊಂಡಿದೆ. ಎಸಿಟಿಎಫ್ ಅನ್ನು ಅಸ್ತಿತ್ವಕ್ಕೆ ತರ್ತಾ ಇದೆ. ಐಜಿ ರ್ಯಾಂಕ್ ಅಧಿಕಾರಿ ನೇತೃತ್ವದಲ್ಲಿ ಕೋಮುಗಲಭೆ ನಿಗ್ರಹ ಕಾರ್ಯಪಡೆ ಅಂದರೆ ಅವರ ಕೆಲಸನೇ ಇದು. ಏನಂದರೆ ಯಾರ್ಯಾರು ಈ ಕೋಮುದ್ವೇಷವನ್ನು ಈ ಭಾಗದಲ್ಲಿ ಹರಡ್ತಾರೋ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳೋದು ಮತ್ತು ಈ ಸರಣಿ ಹತ್ಯೆಗಳಿಗೆ ಒಂದು ಕಡಿವಾಣವನ್ನು ಹಾಕೋದು. ಒಬ್ಬ ಹಿಂದುವನ್ನು ಕೊಂದರೆ ಆಮೇಲೆ ಒಬ್ಬ ಮುಸ್ಲಿಮ್ನನ್ನು ಕೊಲ್ಲೋದು, ಅವ್ರು ಸೇರ್ಕೊಂಡು ಹಿಂದೂಗಳನ್ನ ಕೊಲ್ಲೋದು, ಇದು ಯಾವಾಗ ಇದಕ್ಕೆ ಕೊನೆ? ಹಾಗಾಗಿ ಈಗ ಒಂದು ದಿಟ್ಟ ಕ್ರಮವನ್ನು ಸರ್ಕಾರ ಕೈಗೊಂಡಂಗೆ ಕಾಣ್ತಾ ಇದೆ. ಇವತ್ತು ಸರ್ಕಾರ ಒಂದು ತೀರ್ಮಾನಕ್ಕೆ ಬಂದಿದೆ. ಇನ್ನು ಮುಂದೆ ಇಂಥ ಘಟನೆಗಳು ಯಾವುದೂ ಕೂಡ ನಡೀಬಾರ್ದು. ರಾಜ್ಯದ ಮತ್ತು ರಾಷ್ಟ್ರದ ದೃಷ್ಟಿಯಿಂದ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು ಅಂಥೇಳಿ ನಾವು ಒಂದು ಹೊಸದಾಗಿ ಒಂದು ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಆ್ಯಂಟಿ ಕಮ್ಯುನಲ್ ಟಾಸ್ಕ್ ಫೋರ್ಸನ್ನು ಯಾವ ರೀತಿ ಆ್ಯಂಟಿ ನಕ್ಸಲ್ ಫೋರ್ಸ್ ನಾವು ಮಾಡಿದ್ದೋ ಅದೇ ರೀತಿ ಆ್ಯಂಟಿ ಕಮ್ಯುನಲ್ ಫೋರ್ಸನ್ನು ಪ್ರತ್ಯೇಕವಾಗಿ ಮಾಡ್ತೇವೆ.